ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ವಕೀಲರ ಸಂಘದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಬಿರುಸಿನಿಂದ ನಡೆಯಿತು. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30 ನಡೆಯುವ ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಒಟ್ಟು 149 ಅಭ್ಯರ್ಥಿಗಳು ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಸ್ಪರ್ಧೆ ಇಳಿದಂತ ಅಭ್ಯರ್ಥಿಗಳು ವಕೀಲರಿಗೆ ನಮ್ಮನ್ನೇ ಆಯ್ಕೆ ಮಾಡಿ ಅಂತೇಳಿ ಮನವಿ ಮಾಡಿಕೊಳ್ಳುವ ಸಂದರ್ಭ ವಕೀಲರ ಅಭ್ಯರ್ಥಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದರು. 5 ವರ್ಷಕ್ಕೊಮ್ಮೆ ಬರುವಂತ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಗಳಲ್ಲಿ ಕೋರ್ಟ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಒಟ್ಟು 149 ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದು, ಅದರಲ್ಲಿ 107 ಪುರುಷರ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಮಹಿಳಾ ಅಭ್ಯರ್ಥಿಗಳು 42 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಒಟ್ಟು ವಕೀಲರ ಸಂಖ್ಯೆಯಲ್ಲಿ ಗಂಗಾವತಿಯಲ್ಲಿ ಅಭ್ಯರ್ಥಿಗಳು 492 ವಕೀಲರ ಮತಗಳ ಚಲಾವಣೆ ಆಗಲಿದ್ದಾರೆ. ಒಟ್ಟು 23 ಸ್ಥಾನಗಳಿಗೆ ಮತದಾನ ನಡೆಯಲಿದ್ದು, ಚುನಾವಣೆ ಕಣದಲ್ಲಿ 149 ಅಭ್ಯರ್ಥಿಗಳಿದ್ದು, ಈ ಪೈಕಿ 107 ಪುರುಷರು ಹಾಗೂ 49 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ವಕೀಲರ ಸಂಘದಲ್ಲಿ ಒಟ್ಟು 492 ವಕೀಲರು ಮತದಾನ ಇದ್ದಾರೆ ಎಂದು ನಮ್ಮ CBS ಪ್ರತಿನಿಧಿಗೆ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷರಾದ ಶರಣಬಸಪ್ಪ ನಾಯಕ್ ಅವರು ನಮ್ಮ CBS ಪ್ರತಿನಿಧಿಯೊಂದಿಗೆ ಹನ್ನೊಂದು 3/2026 ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ನಡೆದಿದ್ದು, ಅದರಲ್ಲಿ ಒಟ್ಟು ಕರ್ನಾಟಕ ರಾಜ್ಯದಿಂದ 141 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು, ಅದರಲ್ಲಿ 23 ಮಂದಿ ಮಾತ್ರ ಆಯ್ಕೆ ಆಗ್ತಾರೆ. ಅದರಲ್ಲಿ ಪ್ರಿಫರೆನ್ಷಿಯಲ್ ವೋಟ್ ಇರುತ್ತೆ. ಒಟ್ಟು 23 ವಕೀಲರು ವೋಟ್ ಹಾಕಬೇಕು. ನಂತರ ಅದು ಏನಿದೆ ಅಂದರೆ ಅದು 1 ತಿಂಗಳವರೆಗೆ ಇದು ಫಲಿತಾಂಶ ಗೊತ್ತಾಗೋದಿಲ್ಲ. 1 ತಿಂಗಳ ಫಲಿತಾಂಶ ಚುನಾವಣೆಯ ಫಲಿತಾಂಶ ಹೇಳ್ತಾರೆ 1 ತಿಂಗಳ ನಂತರ. ಅಷ್ಟೇ ಅಲ್ಲ, ಈಗ ನಮ್ಮ ಲೋಕಲಲ್ಲಿ ಕೂಡ ಯಾರೂ ಇಲ್ಲ. ಬೆಂಗಳೂರು ಕಡೆಯಿಂದ ಎಷ್ಟೊಂದು ಜನ ಅಭ್ಯರ್ಥಿಗಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಸರ್ವರಿಗೂ ಕೂಡ ಸಮಾನ ನ್ಯಾಯ ದೃಷ್ಟಿಯಿಂದ ಎಲ್ಲರಿಗೂ ನಾವು ಅವರವರು ಮತವನ್ನು ಅವರೇ ಹಾಕಲಿ ಅಂತೇಳಿ ನಾವು ಯಾವುದೇ ಒತ್ತಡ ಇಲ್ಲ. ಅವರಿಗೆ ಯಾರ ಅಭ್ಯರ್ಥಿ ಸೂಕ್ತ ಅವ್ರಿಗೆ ವೋಟ್ ಹಾಕಿ ಅವ್ರು ಗೆಲ್ತಾರಂತ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇಲ್ಲಿವರೆಗೆ ಯಾವ ರೀತಿಯಾದಂಥ ತೊಂದರೆ, ಯಾವುದಾದ್ರು ಗಲಾಟೆ ಏನೂ ಇಲ್ಲ. ಮುಂದಾದರೂ ಯಾವುದೇ ಆಗೋದಿಲ್ಲ. ಸರ್, ನಮ್ಮ ಗಂಗಾವತಿಯಿಂದ ವಕೀಲರು ಯಾರಾದರೂ ರಾಜ್ಯ ಸಮಿತಿಗೆ ನಿಂತಿದ್ದಾರೆ ಸರ್? ರಾಜ್ಯ ಕಮಿಟಿಗೆ ಯಾರನ್ನು ನಮ್ಮ ಗಂಗಾವತಿ ಬಾರ್ಲಿಂದ ಯಾರೂ ಇಲ್ಲ, ಅಭ್ಯರ್ಥಿಗಳು ಯಾರೂ ಇಲ್ಲ. ಬೇರೆ ಬೇರೆ ಕಡೆಯಿಂದ ನಿಂತಿದ್ದಾರೆ. ಅವರಿಗೆ ನಾವು ಯಾರ್ಯಾರಿಗೆ ಸಪೋರ್ಟ್ ಮಾಡಬೇಕು, ಏನು ಮಾಡಬೇಕು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮತದಾನ ಅವ್ರದ್ದೇ, ಕಡ್ಡಾಯವಾದ ಮತದಾನ ಅವ್ರದ್ದೇ ಹಕ್ಕು. ಅವರೇ ಚಲಾವಣೆ ಮಾಡ್ತಾರೆ. ಅವರು ಯಾರು ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಾರೆ. ಥ್ಯಾಂಕ್ ಯು ಸರ್. ಇಂದು ದಿನಾಂಕ 11/3/2026 ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಇದ್ದು, ಇಂದು ನಮ್ಮ ವಕೀಲರ ಸಂಘದಲ್ಲಿ, ಗಂಗಾವತಿ ವಕೀಲರ ಸಂಘದಲ್ಲಿ ಚುನಾವಣೆ ನಡೆಯಲಿದ್ದು, ಈ ಒಂದು ಕರ್ನಾಟಕ
149 ಅಭ್ಯರ್ಥಿಗಳು ಈಗ ಕಾಂಟೆಸ್ಟ್ ಮಾಡಿದ್ದಾರೆ. ಅವರು ಎಲ್ಲರಿಗೂ ನಮ್ಮ ವಕೀಲರ ಸಂಘದ ಪರವಾಗಿ ಕೂಡ ಶುಭಾಶಯ ಕೋರುತ್ತಾ ಎಲ್ಲ ನನ್ನ ಮಿತ್ರರಿಗೆ ಹೇಳೋದೇನೆಂದರೆ ಸರಿಯಾದ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ಪರಿಷತ್ಗೆ ಕಳಿಸಿ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ವ್ಯಕ್ತಿಗೆ ನಾವು ಎಲ್ಲ ನಮ್ಮ ವಕೀಲರ ಸಂಘ ಮಾಡಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಹಾಗೆ 2026 ಮತ್ತು 31 ಸಾಲಿನಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಶುಭವನ್ನು ಕೋರ್ತಾ ಇದ್ದೇವೆ ನಮ್ಮ ಗಂಗಾವತಿ ವಕೀಲರ ಸಂಘದ ಪರವಾಗಿ. ರಾಜ್ಯ ವಕೀಲರ ಪರಿಷತ್ ಚುನಾವಣೆ 2026 ನಡೀತಿದ್ದು ನಮ್ಮ ಗಂಗಾವತಿಯಿಂದ ನಾವೆಲ್ಲ ಮತದಾರರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಒಟ್ಟು ನಮ್ಮ ಗಂಗಾವತಿಯಲ್ಲಿ 439 ಜನ ಮತದಾರರಿದ್ದು, ಅಂದರೆ ವಕೀಲರು ಹಾಕೋದಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಇದರಲ್ಲಿ ಒಟ್ಟು ಸ್ಪರ್ಧಿಸಿದ ಸಂಖ್ಯೆ 23 ಇದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ 23 ಜನ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘದಿಂದ ಮತಗಳನ್ನು ಹಾಕಲಾಗ್ತದೆ. ಇವತ್ತು 9 ಗಂಟೆಯಿಂದ 5:30ವರೆಗೂ ಚುನಾವಣೆ ನಡೀತಿದೆ. ಇದೆಲ್ಲ ಮುಗಿದ ಮೇಲೆ ಚುನಾವಣಾ ಎಣಿಕೆಗಳ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ನಾಳೆಯಿಂದ. ಇದು ಕನಿಷ್ಠ 2 ತಿಂಗಳವರೆಗೂ ಪ್ರಕ್ರಿಯೆ ಇರ್ತದೆ. ಇದು ರಾಷ್ಟ್ರಪತಿಗಳ ಎಲೆಕ್ಷನ್ ಥರ ನಡೀತದೆ. ಅಂದರೆ ಇಲ್ಲಿ ನಾವು ಪ್ರಥಮ, ದ್ವಿತೀಯ, ತೃತೀಯ ಅಂತ 23 ನಮ್ಮ ಪ್ರಾಶಸ್ತ್ಯಗಳ ಮತಗಳನ್ನು ನಾವು ಹಾಕ್ಬೋದಾಗಿದೆ. ಈ 23 ಪ್ರಾಶಸ್ತ್ಯಗಳಲ್ಲಿ ಯಾರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡಿತಾರೋ ಅವರು ಗೆದ್ದುಕೊಂತ ಬರ್ತಾರೆ. ಹೀಗೆ ಒಟ್ಟು 23 ಅಭ್ಯರ್ಥಿಗಳನ್ನು ಹೊರಗೆ ತೆಗಿತಾರೆ. ಉಳಿದವರೆಲ್ಲ ಅವರು ಪರಾಜಯಗೊಂಡಂತೆ ಘೋಷಿಸಿ 23 ಅಭ್ಯರ್ಥಿಗಳನ್ನು ಗೆದ್ದವರು ಅಂತ ಘೋಷಿಸ್ತಾರೆ. ಹೀಗೆ ಒಟ್ಟು 2 ತಿಂಗಳ ಕಾಲ ಈ ಒಂದು ಎಣಿಕೆ ಪ್ರಕ್ರಿಯೆ ನಡೆದು ಆಮೇಲೆ ರಿಸಲ್ಟ್ ಬರ್ತದೆ. ಹೀಗಾಗಿ ನಾವೆಲ್ಲ ವಕೀಲರು ಭಾಳ ಖುಷಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದರಲ್ಲಿ ನಾನು ಸಹ ನನ್ನ ಅನಿಸಿಕೆ ಪ್ರಕಾರ ನಮ್ಮ 23 ಓಟ್ಗಳನ್ನು ನಾನು ದಾಖಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. 26 ಬುಧವಾರ ದಿವಸ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಡೀತಾ ಇದೆ. ಯಾವುದೇ ಜಾತಿ ಮತ ಇಲ್ಲದೆ ಜಾತಿ ಮೀರಿ ಒಳ್ಳೆಯ ಅಭ್ಯರ್ಥಿಗೆ ಮತ ಹಾಕಿ ನಾವು ಓಟ್ ಕೊಡ್ತೀವಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ವಕೀಲರು ನಾವು ನಿಂತಿದ್ದೀವಿ. ಅದೇ ರೀತಿ ಸೂಕ್ತ ಅಭ್ಯರ್ಥಿ ಯಾರಂತೀವಿ ಅವರು ನಾವು ಆರಿಸಿ ತಂದರೆ ಮಾತ್ರ ಈ ಒಂದು ದೇಶಕ್ಕಾಯಿತು, ನಮ್ಮ ಕರ್ನಾಟಕಕ್ಕಾಯಿತು ಒಂದು ಒಳ್ಳೆಯದಾಗುತ್ತೋ, ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ನನ್ನ 2 ಮಾತು. ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಗಳು ನಡೀತಾ ಇವೆ, ರಾಜ್ಯಾದ್ಯಂತ ನಡೀತಾ ಇವೆ. ನಾವು ನಮ್ಮ ಪ್ರತಿನಿಧಿಗಳನ್ನು ಪರಿಷತ್ತಿಗೆ ಆಯ್ಕೆ ಮಾಡ್ತೇವೆ ವರ್ಷಕ್ಕೊಮ್ಮೆ. ಈ ಸಲ ಚುನಾವಣೆಯಲ್ಲಿ ಸುಮಾರು 149 ಜನ ಮಿತ್ರರು ಸ್ಪರ್ಧೆ ಮಾಡಿದ್ದಾರೆ. ಜೊತೆಗೆ ನಾವು ಒಬ್ಬ ಮತದಾರನಾಗಿ, ವಕೀಲನಾಗಿ ನಮ್ಮೆಲ್ಲರ ವಕೀಲರ ಹಿತಾಸಕ್ತಿಯನ್ನು ಯಾರು ಕಾಪಾಡ್ತಾರೆ ಮತ್ತು ವಕೀಲರ ರಕ್ಷಣಾ ಕಾಯ್ದೆಯನ್ನು ಯಾರಿಗೆ ಜಾರಿ ತರ್ತಾರೆ ಅಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇದು ಮೊದಲನೇದು. ಎರಡನೇದು ಏನು ಅಂತಂದರೆ, ಇಲ್ಲಿ ನಾವು ವ್ಯಕ್ತಿಯನ್ನು, ಜಾತಿಯನ್ನು ನೋಡಬಾರ್ದು, ವ್ಯಕ್ತಿತ್ವ ನೋಡಬೇಕು. ವಕೀಲ ಅಂತಂತಂದರೆ ವ್ಯಕ್ತಿ ಅಲ್ಲ, ಅದು ಶಕ್ತಿ, ಒಬ್ಬ ಹೋರಾಟಗಾರ. ಯಾವ ವಕೀಲರಿಗೆ ಹೋರಾಟ ಮಾಡುವ ಶಕ್ತಿ ಇರ್ತದೆ ಅಂಥವರಿಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಹಾಕಿ ನಾವು ಗೆಲ್ಲಿಸ್ಕೊಡ್ಬೇಕು. ಸುಮಾರು 23 ಮತಗಳ ಪ್ರಾಶಸ್ತ್ಯ ಮತಗಳಿವೆ. ನಾವು ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕಂತ ಹೇಳ್ತಾ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. 26ರಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಚುನಾವಣೆ ನಡೀತಿದ್ದು, ಆ ಚುನಾವಣೆಯಲ್ಲಿ 149 ಜನ ಸ್ಪರ್ಧಾಳುಗಳಿದ್ದು, ನಾವು ಇವತ್ತು ಈ ರಣಬಿಸಿಲಿನಲ್ಲಿ ಗಂಗಾವತಿಯಿಂದ 492 ಮತದಾರರಿದ್ದು, ನಾವು ನ್ಯಾಯಯುತವಾಗಿ ಒಳ್ಳೆಯ ಅಭ್ಯರ್ಥಿಗಳಿಗೆ ಮತ ಕೊಡುವುದರ ಮೂಲಕ ಈ ಚುನಾವಣೆಯನ್ನು ಯಶಸ್ವಿ ಮಾಡಲು ಪಣ ತೊಟ್ಟಿದ್ದೇವೆ. ಅದೇ ರೀತಿಯಾಗಿ ಒಳ್ಳೆಯ ಅಭ್ಯರ್ಥಿಗೆ ಮತ ಕೊಡಲು ನಾನು ಗಂಗಾವತಿ ವಕೀಲರ ಸಂಘದ ಸದಸ್ಯನಾಗಿ ಎಲ್ಲರೂ 100% ಮತದಾನ ಮಾಡಿ ಅಂತಂದೇಳಿ ನಮ್ಮಲ್ಲಿ ವಕೀಲರಲ್ಲಿ ಮನವಿ ಮಾಡಿದೆ. ವಕೀಲರ ಪರಿಷತ್ತಿನ ಚುನಾವಣೆ ಇದು ಬಹಳ ದಿನಗಳಿಂದ ಆಗಬೇಕಾಗಿತ್ತು. ಆದರೆ ಈಗ ಚುನಾವಣೆ ಬಂದಿದೆ. ನಾವೆಲ್ಲ ಗಂಗಾವತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರು ನಾವು ಒಕ್ಕಟ್ಟಾಗಿದ್ದೇವೆ. ನಮ್ಮ ಎಲ್ಲರ ಉದ್ದೇಶ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ತರಬೇಕು. ಆ ಮುಖಾಂತರ ನಾವೆಲ್ಲ ವಕೀಲರು, ಗಂಗಾವತಿ ವಕೀಲರು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಯಾಕೆಂದರೆ ನಮ್ಮ ವಕೀಲರ ಹಿತಾಸಕ್ತಿಯನ್ನು ನೋಡುವಂಥ ಅಭ್ಯರ್ಥಿಗಳೇ ಆಗಿರಬೇಕು. ಅವರೆಲ್ಲರೂ ನಮ್ಮ ಕಾನೂನಿನ ಪ್ರಕಾರವಾಗಿ ನಾವು ಹೋಗ್ತಕ್ಕಂಥ ಅಭ್ಯರ್ಥಿಗಳು ಆಗಿರಬೇಕು.
ಆ ದಿಶೆಯಲ್ಲಿ ನಾವು ಈ ಚುನಾವಣೆ ಮಾಡ್ತಾ ಇದ್ದೇವೆ. ಮತ್ತು ಇದೆಲ್ಲ ನಾವು ನಮ್ಮಲ್ಲಿ ಯಾವುದೇ ರೀತಿಯಿಂದ ಎಷ್ಟೇ ಜನ ನಿಂತರೂ ಕೂಡ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ಇಲ್ಲ. ಚುನಾವಣೆ ಇದು ತಾತ್ಪರ್ತಿಕವಾದಂಥದ್ದು. ನಾವು ಏನಪ್ಪ ಅಂದರೆ ಎಲ್ಲರೂ ಒಂದು ಒಳ್ಳೆಯ ಅಭ್ಯರ್ಥಿನ ಆರಿಸೋದ್ರ ಮುಖಾಂತರ ಈ ಒಂದು ಚುನಾವಣೆ ಮಾಡ್ತೀವಿ ಅಂತ. 90 ಜನ ಈಗ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಆಯ್ಕೆ 23 ಮಾತ್ರ ಸೂಕ್ತ ಅಭ್ಯರ್ಥಿಗಳು. ಆಯ್ಕೆ 140 ಮೊತ್ತದಲ್ಲಿ 23 ಮಾತ್ರ ಆಯ್ಕೆ ಮಾಡಬೇಕು ಸೂಕ್ತ ಅಭ್ಯರ್ಥಿಗಳು ಅಂತ ನಮ್ಮ ಕಾನೂನು ಪ್ರಕಾರ ಸ್ಟೇಟ್ ಬಾರ್ ಕೌನ್ಸಿಲ್ ಬಂದಿದೆ. ಅದೇ ಪ್ರಕಾರ 23 ಮಂದಿ ಮಾತ್ರ ಇದರಲ್ಲಿ ಆಯ್ಕೆ ಆಗ್ತಾರೆ. 23ಕ್ಕಿಂತ ಮತ್ತೆ 24 ಹಾಕಿದರೆ ಇದು ಅದು ಇನ್ವ್ಯಾಲಿಡ್ ಇಷ್ಟು ಮಾತ್ರ.